ಮನೆ ನೋಡಿದ್ರೆ ಬಿದರ್ನಾಗ ಅಲ್ಲಿ ಖಂಡ್ರೆ ಅಖಿಲ ಭಾರತ ವೀರ ಸೇವಾ ಮಹಾಸಭಾ ಇದು 3 ಮಂದಿ ಕಂಪನಿ ಐತಿದು. ಇಲ್ಲಿ ಶಾಮನೂರು, ಅಲ್ಲಿ ಖಂಡ್ರೆ. ಸಿದ್ದರಾಮಯ್ಯನವ್ರಿಗೆ ಒಂದು ಸನ್ಮಾನ ಮಾಡಿದ್ರು. ಏನಂದ್ರೆ ವಿಶ್ವಗುರು ಬಸವಣ್ಣನವ್ರನ್ನ ಏನು ಮಾಡಿದ್ರು, ಕರ್ನಾಟಕದ ರಾಯಭಾರಿ. ಅವ್ರನ್ನ ಸನ್ಮಾನ ಹೆಂಗೆ ಮಾಡಿದ್ರು ಕೊಡ್ತಕ್ಕ, ನಮ್ಮ ಲಿಂಗಾಯತರ, ನಮ್ಮ ಉತ್ತರ ಕನ್ನಡ ಲಿಂಗಾಯತನ ಹೆಂಗೆ ಕುಂಡಿಸ್ತಾರಂದ್ರೆ ಸತ್ತ ಮೇಲೆ ಹಿಂಗೆ ಇವತ್ತೇ ಎತ್ತಿರ್ತಾರೆ, ಹಂಗೆ ಸಿದ್ದರಾಮಯ್ಯ ಕುಂಡ್ರೆ ಶುಭ ಹಾಕ್ಲಾಕತ್ತ. ನಾಂದೆ ಸಿದ್ದರಾಮಯ್ಯ ಅಂಥ ಪರಿಸ್ಥಿತಿ ಬಂತು, ನಿಮ್ಮ ಪಾರ್ಟಿಯವ್ರು ಹಿಂಗೆ ಮಾಡ್ಲಾಕತ್ತಾರ. ಈಗ ಅವ್ರು ಹೇಳಕತ್ತಾರ, ಮೈಸೂರು ಚಾಮರಾಜನಗರ ನನ್ನನ್ನು ನೀವು 60,000 ಲೀಡ್ ವರ್ಣಾದಾಗ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ, ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ. ಹೋಗ್ಯದ ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ. ಮನೆ ಹೇಳಿನ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಸಿದ್ದರಾಮಣ್ಣ ನೀನು ಎಂದು ಹೇಳ್ತಿ ಇದು ಸರ್ಕಾರ ಡಬಕ್ಕತ್ ಬಿಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಎಟ್ಟು ನಗಬೇಕು, ಜೀವನದಾಗ ಎಟ್ಟು ನಕ್ಕಿರ್ತಿಲ್ಲ. ಆ ರಾವಣ ನಕ್ಕಂಗೆ ಆಗ್ತದೆ. ರಾವಣ ಯಾರು? ಎತ್ತಾಡ್ರು ಸುಮ್ಮನೆ ಪಂಪ್ ಹೊಡೆದಲ್ಲ, ಆದಟ್ಟು ಜಲ್ದಿ ಡಮ್ ಅಲ್ಲ ಅಂತೇಳಿ ಹೊಡೆದೈತಿ. ಏನು ಸಿದ್ಧಾಂತ ಇದ್ದೀರಿ ಇವ್ರಿಗೆ? ಹಿಂದೂಗಳನ್ನ ವಿರೋಧ ಮಾಡೋದೇ ಸಿದ್ಧಾಂತ. ಜಾತ್ಯತೀತದ ಏನು ವರ್ಡಿಂಗು ನೋಡ್ರಿ. ದೇವೇಗೌಡರು, ನಾನು ಅಲ್ಲಿ ಇದ್ದೆ, ಅವ್ರ ಮನೆಗೆ ಹೋದಾಗ ಎಷ್ಟು ಸಲ ರಾಮನ ಹೆಸರು ತಗೋತಿದ್ದು, ಪ್ರತಿಯೊಂದು ಮಾತಿಗೆ ರಾಮ, ಅಯ್ಯೋ ರಾಮ. ಕಡೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗೋ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರ ಇಲ್ಲ? ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ, ಕೃಷ್ಣ ಯಾರು ನೆನೆಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ.